ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಇನ್ನು 10 ದಿನಗಳ ಚಿಂತೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೂ ಕೂಡ ಇದೆ. ವಿದೇಶದಿಂದ ದರ್ಶನ್ ವಾಪಸ್ ಆಗಬೇಕಾದ್ರೆ ತುಂಬಾ ಕಾಮ್ ಅಂಡ್ ಕಂಪೋಸ್ ರೀತಿಯಲ್ಲಿ ಕಾಣಿಸ್ತಾ ಇದ್ರು. ಆದರೆ ಜಾಮೀನಿನ ಚಿಂತೆ ಡೆಫಿನೆಟ್ಲಿ ಇರುತ್ತೆ. ವಿಮಾನ ನಿಲ್ದಾಣದಲ್ಲಿ ದರ್ಶನ್ಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಕ್ಕಿದ್ದು ಕೂಡ ಕಂಡುಬಂತು. ಏರ್ಪೋರ್ಟ್ನಲ್ಲಿ ದರ್ಶನ್ಗೆ ಸಿಐಎಸ್ಎಫ್ನ ಭದ್ರತೆ ಸಿಕ್ಕಿದೆ. ಇದು ಅಗೇನ್ ಯೂಶಲಿ ಈ ಜನಪ್ರತಿನಿಧಿಗಳಿಗೆ ಸಿಗುವಂತಹ ಒಂದು ಭದ್ರತೆ ಇರ್ಬೋದು ಅಥವಾ ಪ್ರಿವಿಲೇಜಸ್ ಇರ್ಬೋದು, ದರ್ಶನ್ಗೂ ಸಿಕ್ಕಿರೋದು ಕುತೂಹಲ ಕಾರಣ ಆಗ್ತಾ ಇದೆ. ಅವರೇನಾದರೂ ಸಾಮಾನ್ಯವಾಗಿ ಸಿಐಎಸ್ಎಫ್ ಭದ್ರತೆಗೆ ಅಪೀಲ್ ಆಗಿ ಏನಾದರೂ ಥ್ರೆಟ್ಸ್ ಇದ್ದರೆ ಆ ಥರದ್ದು ಸಿಗೋದನ್ನು ನಾವು ನೋಡಿದ್ದೀವಿ. ಬಟ್ ಇಲ್ಲಿ ಹೆಂಗೆ ಸಿಕ್ತು ಅನ್ನೋದು ಒಂದು ಪ್ರಶ್ನೆ ಇದೆ. ನೋಡೋಣ, ಮಾಹಿತಿ ಪಡ್ಕೊಳ್ತಾ ಹೋಗೋಣ. ಸದ್ಯಕ್ಕೆ ದರ್ಶನ್ಗೆ ಜಾಮೀನಿನ ತೀರ್ಪಿನ ಬಗ್ಗೆ ಒಂದು ಚಿಂತೆ, ಇನ್ನೊಂದು ಕಡೆಗೆ ಕುಟುಂಬ ಸಮೇತರಾಗಿ ವಾಪಸ್ಸಾಗಬೇಕಾದ್ರೆ ಮುಖದಲ್ಲಿ ಚಡಪಡಿಕೆ ಕಾಣಿಸ್ಲಿಲ್ಲ. ಆದರೆ ಭವಿಷ್ಯದ ಪ್ರಶ್ನೆ, ಸಿನಿ ಕರಿಯರ್ನ ಪ್ರಶ್ನೆ ಇರೋದ್ರಿಂದ ಒಂದು ಕುತೂಹಲ ಅಂತೂ ಇದೆ, ಏನು ಮಾಡ್ತಾರೆ ಅಂತ. ಬಿಕಾಸ್ ಆಪ್ಷನ್ಸ್ ಅಂತೂ ತುಂಬ ಕಡಿಮೆ ಇದೆ ಅವರಿಗೆ. ಇನ್ನೊಂದು ಕಡೆಗೆ ಕೊಲೆ ಆರೋಪಿಗೆ ಸಿಕ್ಕಿರುವಂತಹ ಸಿಐಎಸ್ಎಫ್ ಭದ್ರತೆ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಒಂದು ಪ್ರಕರಣದ A2ಗೆ ಹೀಗೆ ಸಿಐಎಸ್ಎಫ್ ಭದ್ರತೆ ಕೊಡೋದಕ್ಕೆ ಬರುತ್ತಾ? ಅರ್ಜಿಯನ್ನು ಹಾಕೊಳ್ಳೋದಕ್ಕೆ ಬರುತ್ತಾ? ಟೆಕ್ನಿಕಲಿ ಸಾಧ್ಯ ಇದೆಯಾ? ಕೊಟ್ಟವರು ಕೊಡುವಂತೆ ಮನವಿ ಮಾಡಿದವರು ಯಾರು ಅನ್ನೋದು ಪ್ರಶ್ನೆ ಆಗುತ್ತೆ. ಈಗ ಅವ್ರು ಬೌನ್ಸರ್ಸ್ನ ಇಟ್ಕೊಂಡು ಆಚೆ ಬರೋದು ಬೇರೆ, ಆದರೆ ಕೊಲೆ ಆರೋಪಿಗೆ ಸಿಐಎಸ್ಎಫ್ ಭದ್ರತೆ ಹೇಗೆ ಸಿಕ್ತು ಅನ್ನೋದು ಪ್ರಶ್ನೆ. ಏರ್ಪೋರ್ಟಲ್ಲಿ ಕೆಲ ಪ್ರಿವಿಲೇಜಸ್ಗೆ ಅವಕಾಶ ಇರುತ್ತೆ. ಅವ್ರದ್ದು ಒಂದು ವೇಳೆ ಸೆಲೆಬ್ರಿಟಿ ಆಗಿದ್ರೆ ಆ ಟ್ರಾಲಿ ಬ್ಯಾಗ್ನೆಲ್ಲ ಅವ್ರು ತರೋ ಅವಶ್ಯಕತೆ ಇರಲ್ಲ. ಅವ್ರಿಗೆ ಮೊದಲೇ ಚೆಕ್ ಇನ್ಗೆ ಈಸಿ ಮಾಡಿಕೊಟ್ಟಿರ್ತಾರೆ, ಅದೆಲ್ಲ ಓಕೆ. ಬಟ್ ಸಿಐಎಸ್ಎಫ್ ಭದ್ರತೆ ಅಂದರೆ ಹೇಗೆ ಇದು? ಈ ಥರದ ಭದ್ರತೆಯ ಅವಶ್ಯಕತೆ ಬೇಕಿತ್ತಾ ಈ ಸಂದರ್ಭದಲ್ಲಿ ಅನ್ನೋದು ಪ್ರಶ್ನೆ. ಕೊಟ್ಟವರು ಕೊಡುವಂತೆ ಮನವಿ ಮಾಡಿದವರು ಯಾರು? ಕ್ರಿಮಿನಲ್ ರೆಕಾರ್ಡ್ಸ್ ಇರುವಂತಹ ವ್ಯಕ್ತಿಗೂ ಸಿಐಎಸ್ಎಫ್ ಭದ್ರತೆ ಸಿಗುತ್ತೆ, ಜನಪ್ರತಿನಿಧಿಗಳಿಗೆ ಯಾವ ಭದ್ರತೆ ಸಿಗುತ್ತೆ ಅವರಿಗೂ ಸಿಗುತ್ತೆ. ಅಂದರೆ ಏನು ವ್ಯತ್ಯಾಸ ಏನು ಹಾಗಾದರೆ? ಈ ಸಂದೇಶ ಹೇಗೆ, ಯಾವ ಕಾರಣಕ್ಕೆ ಇದು ಕನ್ವೆ ಆಗುತ್ತೆ? ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಧುಕೃಷ್ಣ. ಈಗ ಏರ್ಪೋರ್ಟ್ನಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡನ್ನು ಪೇ ಮಾಡಿದ್ರೆ ಇವ್ರು ಬರೋಕ್ಕೆ ಮುಂಚೆನೇ ಇವ್ರದ್ದು ಎಂಟ್ರಿ ವಿಚಾರ ಇರ್ಬೋದು, ಆ ಟ್ರಾಲಿ ಬ್ಯಾಗ್ನಲ್ಲೆಲ್ಲ ಭದ್ರತೆ ಕೊಡೋದಕ್ಕೆ ಅಥವಾ ಒಂದು ಸ್ವಲ್ಪ ಈಸಿ ಮಾಡ್ಕೊಡೋದಕ್ಕೆ, ಅಡ್ವಾಂಟೇಜ್ ತೊಗೊಳೋದಕ್ಕೆ ಅವಕಾಶ ಇರುತ್ತೆ ದೊಡ್ಡವ್ರಿಗೆ. ಬಟ್ ಇಲ್ಲಿ ಸಿಐಎಸ್ಎಫ್ ಭದ್ರತೆ ಅಂದರೆ ಹೆಂಗೆ ಕೊಡೋದಕ್ಕೆ ಬಂತು? ಯಾರು ಅಪೀಲ್ ಹಾಕಿದ್ರು? ಒಬ್ಬ ಕೊಲೆ ಆರೋಪಿಗೆ ಸಿಐಎಸ್ಎಫ್ ಭದ್ರತೆ ಕೊಡೋದಕ್ಕೆ ಬರುತ್ತಾ ಅನ್ನೋದು ಪ್ರಶ್ನೆ. ಖಂಡಿತ ಮಮತಾ, ಕಳೆದ ರಾತ್ರಿ ಅಂದ್ರೆ ವಿದೇಶಕ್ಕೆ ಡೆವಿಲ್ ಚಿತ್ರದ ಶೂಟಿಂಗ್ ತೆರಳಿದಂತ ನಟ ಅಂದ್ರೆ ಕೊಲೆ ಆರೋಪಿ ದರ್ಶನ್ ಏನಿದೆ, ಅವ್ರು ರಾತ್ರಿ 11:45 ಥೈ ಏರ್ವೇಸ್ ವಿಮಾನದಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು. ಅವ್ರು ರಾತ್ರಿ 12 ಕಾಲ ಆಗಿತ್ತು ಹೊರಗಡೆ ಬರ್ಲಿಕ್ಕೆ. ಆ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲರಿಗೂ ಕಾಡುವಂತಹ ಪ್ರಶ್ನೆ ಅಂತಂದ್ರೆ, ಬಹಳಷ್ಟು ವಿವಿಐಪಿಗಳು ಅಂದ್ರೆ ಕೇಂದ್ರ ಸಚಿವರು, ಸಿಎಂ, ಬೇರೆ ಬೇರೆ ಮಿನಿಸ್ಟರ್ಗಳು, ಈ ರೀತಿಯ ಲೆವೆಲ್ ಅಲ್ಲಿ ಇದ್ದಂತಹ ಭದ್ರತೆ ಹೈ ಲೆವೆಲ್ ಇರ್ತಕ್ಕಂಥ ವ್ಯಕ್ತಿಗಳು ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಸಿಐಎಸ್ಎಫ್ ನ ಸಿಬ್ಬಂದಿ ಅವರಿಗೆ ಭದ್ರತೆಯನ್ನ ಕೊಡ್ತಾರೆ. ಆದ್ರೆ ತಡರಾತ್ರಿ ಕೊಲೆ ಆರೋಪಿ ಆಗಿರುವಂತಹ ಒಬ್ಬ ವ್ಯಕ್ತಿಗೆ ಈ ರೀತಿಯ ಭದ್ರತೆ ಕೊಡ್ತಾರೆ ಅಂತಕ್ಕಂಥದ್ದು ಈಗ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಅದರಲ್ಲೂ ಕೂಡ ಏನು ದರ್ಶನ್ ಅವರು ಹೊರಗಡೆ ಬರ್ತಾರೆ, ಆ ಪ್ರವೇಶ ದ್ವಾರ ಏನಿದೆ ಅದರ ಹೊರಭಾಗದ ದಾರಿಯಿಂದ ಹಿಡಿದು ಅವರು ಕಾರ್ ಮೂವ್ ಆಗುವವರೆಗೂ ಕೂಡ ಅವರ ಭದ್ರತೆ ಇತ್ತು. ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇದೆ, ಈ ರೀತಿಯ ಕೊಲೆ ಆರೋಪಿಗಳಿಗೆ ಭದ್ರತೆಯನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಎಲ್ಲರ ಪ್ರಶ್ನೆ ಆಗಿರುವಂತದ್ದು. ಹಾಗಾಗಿ ಎಲ್ಲೆಡೆ ಕೂಡ ಈಗ ಈ ಒಂದು ಪ್ರಶ್ನೆ ಚರ್ಚೆಗೆ ಗ್ರಾಸ ಆಗ್ತಿದೆ ಮಮತಾ. ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಏನು ಸಿಕ್ತು ಅಂತ ಈಗ ಏರ್ಪೋರ್ಟ್ನಿಂದ ಕೂಡ ಆಡಳಿತ ಮಂಡಳಿಯಿಂದ ಒಂದು ಕ್ಲಾರಿಫಿಕೇಶನ್ ಸಿಗಬೇಕಾಗತ್ತೆ. ಬಿಕಾಸ್ ಸಿಐಎಸ್ಎಫ್ ಸ್ಪೆಷಲಿ ಅವ್ರು ರಿಸರ್ವ್ಡ್ ಆಗಿರೋದೇ ಏರ್ಪೋರ್ಟ್ನಲ್ಲಿ ಭದ್ರತೆ ಕೊಡೋ ವಿಚಾರದಲ್ಲಿ. ಅವರಿಂದ ಕ್ಲಾರಿಫಿಕೇಶನ್ ಬೇಕಲ್ವಾ ಇಂಥ ಪ್ರಕರಣದಲ್ಲಿ ಯಾಕೆ ಸಿಕ್ತು ಅಂತ. ಸೊ ಏನಾದರೂ ಕ್ಲಾರಿಫಿಕೇಶನ್ ಸಿಕ್ತಾ? ಮಮತಾ, ಖಂಡಿತ ಇದಕ್ಕೆ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಸ್ಪಷ್ಟನೆ ಆಗ್ಲಿ ಕೊಡುವಂತ ಕೆಲಸವನ್ನ ಏರ್ಪೋರ್ಟ್ ಭದ್ರತಾ ಮಂಡಳಿ ಆಗ್ಲಿ ಮತ್ತೆ ಸಿಐಎಸ್ಎಫ್ ನ ಭದ್ರತಾ ಮಂಡಳಿ ಸಿಬ್ಬಂದಿಗಳಾಗ್ಲಿ ಮಾಡಿಲ್ಲ. ಆದ್ರೆ ಒಂದು ಪ್ರಶ್ನೆಯಲ್ಲಿ ಎದ್ದೇಳಿದೆ, ಸಹಜವಾಗಿ ನಟ ಆಗಿರುವುದರಿಂದ ಮತ್ತೆ ಒಂದಷ್ಟು ಅಭಿಮಾನಿಗಳು ಬರಬಹುದು, ಈ ರೀತಿ ಬರ್ತಿದ್ದಾರೆ ದರ್ಶನ ಅಂದಾಗ ಸಹಜವಾಗಿ ನಾಲ್ಕಷ್ಟು ನೂಕುನುಗ್ಗಲಾಗ್ಬೋದು, ಅಭಿಮಾನಿಗಳು ಬಂದ ತಳ್ಳಾಟ ನೂಕಾಟ ಆಗ್ಬೋದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಒಂದ್ ರೀತಿಯ ಭದ್ರತೆಯನ್ನ ಕೊಟ್ಟಿರ್ಬೋದು ಅಂತ ಅನಿಸ್ತಾ ಇದೆ. ಆದ್ರೂ ಕೂಡ ಕೊಲೆ ಆರೋಪಿ ಅಂತಂತ ಆದ ಅದಕ್ಕೆ ಖಾಸಗಿ ಭದ್ರತೆಯನ್ನ ಅವರೇ ಇಟ್ಕೊಳ್ಬೇಕಾಗುತ್ತೆ ಬೇಕಾದಂತ ಸಂದರ್ಭದಲ್ಲಿ ಈ ರೀತಿ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಈಗ ಎಲ್ಲ ಪ್ರಶ್ನೆ ಆಗಿರುವಂತದ್ದು ಮಮತಾ. ಆಲ್ ರೈಟ್, ಧನ್ಯವಾದ ಮಧುಕೃಷ್ಣ. ನೋಡೋಣ, ಏರ್ಪೋರ್ಟ್ ಆಡಳಿತ ಸಿಬ್ಬಂದಿಗಳ ಗಮನಕ್ಕೆ ಈ ವಿಚಾರ ಬಂದಿರುತ್ತೆ ಡೆಫಿನೆಟ್ಲಿ. ಸೊ ಅವ್ರ ಮೂಲಕನೇ ಈ ಸಿಐಎಸ್ಎಫ್ ಭದ್ರತೆ ಕೊಟ್ಟಿರೋದು. ಬಟ್ ಅವ್ರ ಕ್ಲಾರಿಫಿಕೇಶನ್ ಬೇಕಲ್ವಾ? ಹಣ ಕೊಟ್ಟರು ಅಂದ ಮಾತ್ರಕ್ಕೆ ಕೊಲೆ ಆರೋಪಿ ಅಂತಲೂ ನೋಡದೆ ಅವರಿಗೆ ಜನಪ್ರತಿನಿಧಿಗಳಿಗೆ, ಸೆಂಟ್ರಲ್ ಮಿನಿಸ್ಟರ್ಸ್ಗೆ ಸಿಗುವಂತಹ ಭದ್ರತೆ ಸಿಗುತ್ತೆ ಅಂದರೆ ಏನರ್ಥ? ಆಮೇಲೆ ಭದ್ರತೆ ವಿಚಾರದಲ್ಲಿ ಅವ್ರು ಏರ್ಪಾಡು ಮಾಡ್ಕೊಳ್ಬೇಕು. ಅವ್ರು ಖಾಸಗಿ ಬೌನ್ಸರ್ಸ್ ಇರ್ತಾರಲ್ವಾ, ಅದು ಬಿಟ್ಟು ಇಲ್ಲಿ ದುರ್ಬಳಕೆ ಆಗಿಲ್ವಾ ಅನ್ನೋದೊಂದು ಪ್ರಶ್ನೆ.